ನಮಸ್ತೆ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ನನ್ನ ಮುಂದೆ ಟಾಟಾ ಟಿಯಾಗೋ ಹೆವಿ ಇದೆ. ಸೊ ತುಂಬ ಜನರಿಗೆ ಈ ಒಂದು ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ವೇರಿಯಂಟ್ ಆಗಿರ್ಬೋದು, ಮತ್ತು ಆ ಒಂದು ವೆಹಿಕಲ್ನ ಒಂದು ಕ್ರ್ಯಾಶ್ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ನೀಡ್ತಕ್ಕಂಥ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕೆಲಸಕ್ಕೆ ನಮ್ಮ ಜೊತೆ ಇರ್ತಕ್ಕಂಥವ್ರು ಈ ಒಂದು ಶೋರೂಮ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥ ಸುಮಂತ್ ಸರ್ ಅವರು. ಸರ್ ನಮಸ್ಕಾರ. ಸರ್ ಮೊದಲಿಗೆ ನಿಮ್ಮ ಶೋರೂಮ್ ಬಗ್ಗೆ ಹೇಳಿ ಸರ್. ಸರ್ ನಮ್ದು ಬಂದು ಕಾವೇರಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ನಮ್ದು ಬಂದು ಲೊಕೇಶನ್ ಬಂದು ದೇವನಹಳ್ಳಿ. ಟೋಟಲ್ 3 ಲೊಕೇಶನ್ ಇದೆ. ಒಂದು ದೇವನಹಳ್ಳಿ, ಆವಲಹಳ್ಳಿ ಮತ್ತೆ ಮೇಕ್ರಿ ಸರ್ಕಲ್ ಅಲ್ಲಿ ಇದೆ ಸರ್. ಈಗ ಈ ದೇವನಹಳ್ಳಿ ಅಂತಂದ್ರೆ ಅಡ್ರೆಸ್ಸು ಸರ್ ಇದು ಬಂದು ನಿಮಗೆ NH7 ಹೈವೇ ಅಲ್ಲಿ ನಿಮಗೆ ಬರುತ್ತೆ. ಸೂರ್ಯ ಆಸ್ಪೈರ್ ಬಿಲ್ಡಿಂಗ್ ನಿಮಗೆ ಪಕ್ಕದಲ್ಲಿ ನಿಮಗೆ ಮಹೀಂದ್ರ ಶೋರೂಮ್, ಟಾಟಾ ಶೋರೂಮ್ ಎರಡು ಒಂದೇ ಇದೆ. ಓಕೆ ಸರ್. ಸರ್ ಇದು ಟಾಟಾ ಟಿಯಾಗೋ EV ಅಲ್ವಾ? ಹೌದು. ಸೊ ಈ ಒಂದು ಕಾರ್ ಬಗ್ಗೆ ಹೇಳಿ ಸರ್ ಮೊದಲು. ಸರ್ ಇದು ಬಂದು ಟಾಟಾ ಟಿಯಾಗೋ EV ಸರ್. EV ಈ ಕಾರ್ ಬಗ್ಗೆ ಹೇಳ್ಬೇಕಂದ್ರೆ ಓವರ್ ಆಲ್ ಲೆಂತ್ ಬಂತು ನಿಮಗೆ 3769 ಲೆಂತ್ ಇದೆ. ವಿಡ್ತ್ ಬಂದು 1769 ನಮಗೆ ವಿಡ್ತ್ ಬರುತ್ತೆ. ಹೈಟ್ ಬಂದು 1563 ಮಿಲಿಮೀಟರ್ಸ್ ಅಲ್ವಾ? ಹೌದು ಸರ್, ಹೈಟ್ ಬರುತ್ತೆ. ಇದು ನಿಮಗೆ ಬಂದು ಸೇಫ್ಟಿ ರೇಟಿಂಗ್ ಅಲ್ಲಿ ಬಂತು ಅಂದ್ರೆ 4 ಸ್ಟಾರ್ ರೇಟಿಂಗ್ ಇದೆ. ಸೊ ಈಗ ಟಾಟಾ ಅಂತ ಬಂದಾಗ ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಬರೋದೇ ಸೇಫ್ಟಿ ರೇಟಿಂಗ್ ಅಲ್ವಾ? ಸೊ ಹಾಗಾದ್ರೆ ಮೊದಲಿಗೆ ಸೊ ಇದರಲ್ಲಿ ಇಂಜಿನ್ ಬಗ್ಗೆ ಹೇಳಿ ಸರ್. ಸರ್ ಇದರಲ್ಲಿ ಇಂಜಿನ್ ಅಂತ ಏನೂ ಬರೋದಿಲ್ಲ. ಇದರಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೋಟರ್ ಬರುತ್ತೆ ಸರ್. ಇದರಲ್ಲಿ ಇದು ಬಂದು ನಿಮಗೆ 55 ಕಿಲೋವ್ಯಾಟ್ ನಿಮಗೆ ಪವರ್ ಸಪ್ಲೈ ಮಾಡುತ್ತೆ. 55 ಕಿಲೋವ್ಯಾಟ್ ಪವರ್ ಸಪ್ಲೈ ಮಾಡುತ್ತೆ ನಿಮಗೆ. ಇದು ಬಂದು ಮೋಟರ್ ಬಂದು ನಿಮಗೆ 8 ಇಯರ್ಸ್ ವಾರಂಟಿ ಕೊಡ್ತಾರೆ. 1,60,000 ಕಿಲೋಮೀಟರ್. ಅಂದ್ರೆ ಈಗ ನಾವು ಇದು ತಗೊಂಡ್ರೆ 8 ವರ್ಷ ವಾರಂಟಿ ಇರುತ್ತೆ ಅಥವಾ 1,60,000 ಕಿಲೋಮೀಟರ್ ಹೋಗೋ ತನಕ. ಹೌದು ಸರ್, ವಾರಂಟಿ ಇರುತ್ತೆ. ಓಕೆ ಸರ್. ಸೊ ಇದು ಯಾವ ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಸರ್ ಇದು ಬಂದು ನಿಮಗೆ ಒಂದು ಟೋಟಲ್ 4 ವೇರಿಯಂಟ್ ಬರುತ್ತೆ. ಇದರಲ್ಲಿ XC ಅಂತ ಬರುತ್ತೆ ಬೇಸ್ ಮಾಡಲು. ನೆಕ್ಸ್ಟ್ ಬಂದು XT ಅಂತ ಬರುತ್ತೆ ಮಿಡ್, XZ ಪ್ಲಸ್ ಅಂತ ಬರುತ್ತೆ, ಮತ್ತೆ XZ ಪ್ಲಸ್ ಲಕ್ಸುರಿ ಗಾಡಿ ಅಂತ ಬರುತ್ತೆ. ನಾವು ಇವಾಗ ನೋಡ್ತಾ ಇರೋದು ಕಂಪ್ಲೀಟ್ ಟಾಪ್ ಅಂಡ್ ವೆಹಿಕಲ್ XZ ಪ್ಲಸ್ ಲಕ್ಸುರಿ ಗಾಡಿ ಸರ್. ಓಕೆ ಸರ್. ಇದು ಎಷ್ಟು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಇದು ಬಂದು ನಿಮಗೆ 5 ಕಲರ್ ಅವೈಲೇಬಲ್ ಇದೆ ಸರ್. ಒಂದು ಬಂದು ಈ ಕಲರ್ ಬಂದು ನಿಮಗೆ ಟೀಲ್ ಬ್ಲೂ ಅಂತ ಬರುತ್ತೆ ಸರ್. ಟೀಲ್ ಬ್ಲೂ ಆಪ್ಷನ್ ಇದೆ. ಮತ್ತೆ ಡೆಟೋನಾ ಗ್ರೇ ಅಂತ ಬರುತ್ತೆ, ಮಿಡ್ ನೈಟ್ ಪ್ಲಮ್ ಅಂತ ಬರುತ್ತೆ, ನೆಕ್ಸ್ಟ್ ವೈಟ್ ಕಲರ್ ಬರುತ್ತೆ. ಟೋಟಲ್ ಆಗಿ ನಿಮಗೆ 5 ಕಲರ್ ನಿಮ್ಗೆ ಆಪ್ಷನ್. ಟೋಟಲ್ ಆಗಿ 5 ಕಲರ್ ಬಗ್ಗೆ ಬರುತ್ತೆ. ಸೊ ಇದು ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್. ಹೌದು ಸರ್. ನೀವು ನೋಡಿ ಸರ್, ಇದು ಕಂಪ್ಲೀಟ್ ಫ್ಯಾಮಿಲಿ ವೆಹಿಕಲ್. ಫ್ರಂಟ್ ಇಂದ ಬರೋದಾದ್ರೆ ನೋಡಿ ಸರ್, ನಿಮಗೆ ಇದು ಟ್ರೈ ಆರೋ ಡಿಸೈನ್ ವಿತ್ ಬ್ಲಾಕ್ ಫಿನಿಶಿಂಗ್ ಬರುತ್ತೆ. ಪ್ಲಸ್ .EV ಬ್ಯಾಡ್ಜಿಂಗ್ ಬರುತ್ತೆ. ಇಲಿಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ. ಇಲ್ಲಿ ನಿಮಗೆ ಕೂಲೆಂಟ್ ನಿಮಗೆ ಇದು ಕೂಲ್ ಆಗಕ್ಕೆ ನಿಮಗೆ ಟ್ರೈ ಆರೋ ಡಿಸೈನ್ ಬರುತ್ತೆ ಸರ್ ಬಂಪರ್ ಅಲ್ಲಿ. ನೆಕ್ಸ್ಟ್ ಬಂತು ಅಂದ್ರೆ ನೋಡಿ ಸರ್, ಇದು ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ ವಿತ್ ಟರ್ನ್ ಇಂಡಿಕೇಟರ್ಸ್ ಬರುತ್ತೆ. ನೆಕ್ಸ್ಟ್ ಬಂತು ಅಂದ್ರೆ ಫಾಗ್ ಲ್ಯಾಂಪ್ ಬರುತ್ತೆ, ಕಾರ್ನರಿಂಗ್ ಫಾಗ್ ಲ್ಯಾಂಪ್ ಬರುತ್ತೆ. ನೆಕ್ಸ್ಟ್ ಇದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಬರುತ್ತೆ ಸರ್. ಇದರಲ್ಲಿ ಡೇ ಟೈಮ್ ಮಾತ್ರ ರನ್ನಿಂಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಓಕೆನಾ ಸರ್? ಸರ್ ಇದು ಬಂತು ಅಂದ್ರೆ ಇಂಜನ್ ರೂಮ್ ಅಲ್ಲಿ ಕಂಪ್ಲೀಟ್ ನಾನು ಹೇಳ್ದಂಗೆ ಇದರಲ್ಲಿ ಇಂಜನ್ ಏನು ಬರೋದಿಲ್ಲ, ಕಂಪ್ಲೀಟ್ ಮೋಟರ್ ಕಿಟ್ ಬರುತ್ತೆ. ಮೋಟರ್ ಈ ಸೆನ್ಸರ್ ಎಲ್ಲ ಇಲ್ಲಿ ವರ್ಕ್ ಆಗೋದು ಇದರ ಇಂಜನ್. ಈ ಬ್ಯಾಟ್ರಿ ಬಂದು ಕಂಪ್ಲೀಟ್ಲಿ ನಿಮಗೆ ಹೆಡ್ಲೈಟ್ ಇಂದ ಇರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಈ ಬ್ಯಾಟ್ರಿ ನಿಮಗೆ ಕೆಲಸ ಮಾಡುತ್ತೆ. ರನ್ನಿಂಗ್ ಮಾತ್ರ ನಿಮಗೆ ಲಿಥಿಯಂ ಬ್ಯಾಟ್ರಿ ಕೆಲಸ ಮಾಡುತ್ತೆ. ಓಕೆನಾ ಸರ್? ಇದರಲ್ಲಿ ಜಸ್ಟ್ ನಿಮಗೆ ಇದರಲ್ಲಿ ಇಂಜನ್ ಆಯಿಲ್ ಚೇಂಜ್ ಮಾಡೋದು, ಕೂಲೆಂಟ್ ಇದು ಓನ್ಲಿ ಇದಕ್ಕೆ ಬರೋದು ಕೂಲೆಂಟ್ ಆಯಿಲ್, ಬ್ರೇಕ್ ಆಯಿಲ್ ಅಷ್ಟೇ ಬರುತ್ತೆ ಸರ್ ಕಂಪ್ಲೀಟ್ ಆಗಿ. ಇದು ಎಷ್ಟಿದೆ ಸರ್ ಏರ್ ಬ್ಯಾಗ್ಸ್? ಇದು ಸರ್ ಇದರಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ. 2 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ ಸರ್ ಇದು ಸೈಡ್ ಪ್ರೊಫೈಲ್ ಇಂದ ಬಂತು ಅಂದ್ರೆ ನೋಡಿ, ಫೆಂಡರ್ ಅಲ್ಲಿ .EV ಬ್ಯಾಡ್ಜಿಂಗ್ ಕೊಡ್ತಾರೆ. ಇದು ನಿಮಗೆ ಸೈಡ್ ಇಂದ ನೋಡಿದ್ರೆ ಕಂಪ್ಲೀಟ್ ಲುಕ್ EV ಲುಕ್ ಬರುತ್ತೆ. ಮತ್ತೆ ಸೈಜ್ ಬಂದು ಟೈರ್ ಸೈಜ್ ಬಂದು R14 ಟೈರ್ಸ್ ಬರುತ್ತೆ ವಿತ್ ಹೈಪರ್ ಸ್ಟೈಲ್ ವೀಲ್ ಬರುತ್ತೆ. ಹೈಪರ್ ಸ್ಟೈಲ್ ವೀಲ್ಸ್ ಅಂದ್ರೆ ನಿಮಗೆ ನೋಡಕ್ ಮಾತ್ರ ಅಲೈವಿಲ್ಸ್ ತರ ಇರುತ್ತೆ, ಬಟ್ ಅಲೈವಿಲ್ಸ್ ಅಲ್ಲ. ಓಕೆನಾ ಸರ್? ಕಂಪ್ಲೀಟ್ ನಿಮಗೆ ಸ್ಟೈಲಿಶ್ ಲುಕ್ ಇರುತ್ತೆ ಸರ್. ಓಕೆ ಸರ್. ಈಗ ಮುಂಚೆ ಇದು ಟಿಯಾಗೋ ಮಾಮೂಲಿ ಬರ್ತಿತ್ತಲ್ಲ, ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್? ಈಗ ಪೆಟ್ರೋಲ್ ಇಂಜಿನ್ ಬಿಡಿ. ಓಕೆ ಸರ್. ಸೊ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್? ಇದಕ್ಕೆ ಮುಂಚೆ ಬರ್ತಾರೋ ಟಿಯಾಗೋದಲ್ಲಿ ಏನಂದ್ರೆ ಸ್ವಲ್ಪ ಕೆಲವೊಂದು ಫ್ಯೂಚರ್ ಅಪ್ಗ್ರೇಡ್ ಆಗ್ತಾ ಇರಲ್ಲ. ಅದರಲ್ಲಿ ಇವಾಗ ಕಂಪ್ಲೀಟ್ ಇದರಲ್ಲಿ ಫ್ಯೂಚರ್ ಫುಲ್ಲಿ ಟಾಪ್ ಎಂಡ್ ಅಲ್ಲಿ ನಿಮಗೆ ಫುಲ್ ಫ್ಯೂಚರ್ ಅಪ್ಡೇಟ್ ಇದೆ ಸರ್. ವಿತ್ ಸೀಟ್ಸ್ ಕವರ್ ಆಗಿರ್ಬೋದು, ನಿಮಗೆ ಏರೋ ಇನ್ಸರ್ಟ್ಸ್ ಡಿಸೈನ್ ಆಗಿರ್ಬೋದು, ಕಂಪ್ಲೀಟ್ ನಿಮಗೆ ರೇಂಜ್ ಜಾಸ್ತಿ ಮಾಡಿದ್ದಾರೆ.
ಕಂಪ್ಲೀಟ್ ಏನೇ ಇರ್ಬೋದು ಎಲ್ಲ ಥರ ಒಂದು ಇದು ಪ್ಯಾಕೇಜ್ ಮಾಡಿದ್ದಾರೆ ಸರ್. ಓಕೆ ಓಕೆ. ಮಿರರ್ಸ್ ಬರುತ್ತೆ ವಿತ್ ಟರ್ನ್ ಇಂಡಿಕೇಟರ್ಸ್ ಇದರಲ್ಲೇ ಬಂದ್ಬಿಡುತ್ತೆ ಸರ್. ಟರ್ನ್ ಇಂಡಿಕೇಟರ್ ಇದರಲ್ಲೇ ಬರುತ್ತೆ ನಿಮಗೆ. ಓಕೆ ಓಕೆನಾ ಸರ್. ಇದ್ರಲ್ಲಿ ಬಂತು ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಲಾಕ್ ಅಂಡ್ ಅನ್ಲಾಕ್ ಇದರಲ್ಲೇ ಮಾಡ್ಬೋದು. ನೋಡಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ಪ್ಯಾಸಿವ್ ಎಂಟ್ರಿ ಬಟನ್ ಅಂತ ಇರುತ್ತೆ. ಇದು ನೋಡಿ, ಜಸ್ಟ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಮತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಓಕೆನಾ ಸರ್. ಅನ್ಲಾಕ್ ಆಗುತ್ತೆ ಈ ತರ. ನಿಮಗೆ ಇಂಟೀರಿಯರ್ ಬಂತು ಅಂದ್ರೆ ಕಂಪ್ಲೀಟ್ ಬ್ಲ್ಯಾಕ್ ಅಂಡ್ ಬೇಜ್ ಇಂಟೀರಿಯರ್ ಬರುತ್ತೆ. ನಿಮಗೆ ನೋಡೋಕ್ಕೆ ಸ್ಟೈಲಿಶ್ ಲುಕ್ ಆಗಿರುತ್ತೆ ಸರ್ ನಿಮಗೆ ಇಂಟೀರಿಯರ್ ಕಂಪ್ಲೀಟ್ಲಿ. ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸ್ಟೇರಿಂಗ್ ಬಂತು ಅಂದ್ರೆ ವಿತ್ ಲೆದರೈಟ್ ನಿಮಗೆ ಸ್ಟೇರಿಂಗ್ ವೀಲ್ ವಿತ್ ಫ್ಲಾಟ್ ಬಾಟಮ್ ಬರುತ್ತೆ. ಓಕೆನಾ ಸರ್. ಇದು ಬಂದು ಟಿಲ್ಟ್ ಸ್ಟೇರಿಂಗ್ ಕೂಡ ಬರುತ್ತೆ ಸರ್. ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಓಕೆ ಓಕೆ. ನಿಮ್ಗೆ ಯಾವ ತರ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು ಇದನ್ನ ಟಿಲ್ಟ್. ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಇದರಲ್ಲಿ ಸ್ಟೇರಿಂಗ್ ಅಲ್ಲಿ ಟಾಟಾ ಲೋಗೋ ಬರುತ್ತೆ. ಈ ಸೈಡ್ ಬಂತು ಅಂದ್ರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆಯಲ್ಲ, ಫುಲ್ ಕಂಟ್ರೋಲ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಈ ಕಡೆ ಬರುತ್ತೆ. ಈ ಸೈಡ್ ಬಂದು ಒಂದು ಕ್ರೂಸ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ. ಓಕೆನಾ. ನೆಕ್ಸ್ಟ್ ಬಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ನೋಡಿ ಬ್ಯಾಟ್ರಿ ಪ್ಯಾಕ್ ಎಷ್ಟಿದೆ, ನಿಮಗೆ ಚಾರ್ಜಿಂಗ್ ಎಷ್ಟಿದೆ, ಮತ್ತೆ ರೀಜನರೇಷನ್ ಮೋಡ್ ಈ ಕಡೆ ಬರುತ್ತೆ. ಈ ಕಡೆ ಬಂದು ನಿಮಗೆ RPMs ಬರುತ್ತೆ ಸರ್. ಕಂಪ್ಲೀಟ್ ನಿಮಗೆ ಪರ್ಸೆಂಟೇಜ್ ನೋಡಿ 100% ಬ್ಯಾಟ್ರಿ ಪ್ಯಾಕ್ ತೋರಿಸುತ್ತೆ. ಪ್ಲಸ್ ಓಡೋಮೀಟರ್ ಎಷ್ಟು ಓಡಿದೆ ಇದರಲ್ಲಿ ಕಂಪ್ಲೀಟ್. ಡೋರ್ಸ್ ಓಪನ್ ಯಾವ್ದಿದೆ ಎಲ್ಲ, ಟೈರ್ ಪ್ರೆಷರ್ಸು ಎಲ್ಲ ಇಲ್ಲೇ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಸರ್. ಓಕೆ ಓಕೆ. ಇದು ಏರ್ ಬ್ಯಾಗ್ ಎರಡು ಇದೆಯಾ ಸರ್? ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಎರಡು ಬರುತ್ತೆ. ಒಂದು ಡ್ರೈವರ್, ಒಂದು ಕೋ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ ಸರ್. ಈಗ ಟಾಪ್ ಎಂಡ್ ಇದೆ? ಹೌದು ಸರ್, ಫುಲ್ ಟಾಪ್ ಎಂಡ್ ಇದೆ ಸರ್. ಎಕ್ಸೆಟ್ ಪ್ಲಸ್ ಲಕ್ಸುರಿ ವೆಹಿಕಲ್ ಇದು, ಫುಲ್ ಟಾಪ್ ಎಂಡ್ ಇದೆ ಸರ್. ಓಕೆ, ಕಂಫರ್ಟಬಲ್ ಚೆನ್ನಾಗಿದೆ ಸರ್. ಹಾಂ ಸರ್. ಬಂದು ಗೇರ್ ನಾಬ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ಇದರಲ್ಲಿ ನೋಡಿ ಚೇಂಜಸ್ ಮಾಡಬಹುದು. ಇದು ನ್ಯೂಟ್ರಲ್ ಅಲ್ಲಿ ಇದೆ, ಇದರಲ್ಲೂ ತೋರಿಸುತ್ತೆ ನಿಮ್ಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ. ರಿವರ್ಸ್ ಹಾಕಿದ್ರೆ ಜಸ್ಟ್ ಕ್ಯಾಮರಾ ಆನ್ ಆಗುತ್ತೆ, ಬ್ಯಾಕ್ ಕ್ಯಾಮರಾ ಆನ್ ಆಗುತ್ತೆ ವಿತ್ ಸೆನ್ಸರ್ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ವಿತ್ ನೋಡಿ. ಈಗ ಅದು ಡಿಸ್ಟೆನ್ಸ್ ಕಡಿಮೆ ಇದೆ, ಹಿಂದೆ ಒಂದು ಏನೋ ಥಿಂಗ್ಸ್ ಇದ್ರೆ ನಿಮ್ಗೆ ಈ ತರ ಬೀಪ್ ಸೌಂಡ್ ಬರುತ್ತೆ. ವಿತ್ ನೋಡಿ ನಿಮ್ಗೆ ಯಾವ ತರ ನಾವು ಟರ್ನ್ ಮಾಡಿದ್ರೆ ನಿಮ್ಗೆ ಗೈಡ್ ಲೈನ್ಸ್ ಕೊಡುತ್ತೆ. ಜಸ್ಟ್ ನ್ಯೂಟ್ರಲ್ ಸರ್ ಇದು. ಇದು ಮತ್ತೆ ಇದು ಡ್ರೈವ್ ಮೋಡ್ ಸರ್. ಡ್ರೈವ್ ಮೋಡ್ ಇದು ಡ್ರೈವ್ ಮೋಡ್ ಬರುತ್ತೆ ನಿಮ್ಗೆ. ಸ್ಪೋರ್ಟ್ಸ್ ಮೋಡ್ ಇದೆ. ಸ್ವಲ್ಪ ಪಿಕಪ್, ಇನಿಷಿಯಲ್ ಪಿಕಪ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಮೋಡ್ ಬೇಕಾದ್ರೆ ಹಾಕೋಬಹುದು. ಓಕೆ ಸರ್. ಈಗ ಆಯ್ತು, ನಾವು ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಸರ್? ಇದು ನಿಮ್ಗೆ ಎರಡು ತರ ಬರುತ್ತೆ. ಒಂದು 3.3 ಕಿಲೋವಾಟ್ ಚಾರ್ಜರ್ ಬರುತ್ತೆ, ಒಂದು 7.2 ಕಿಲೋವಾಟ್ ಚಾರ್ಜರ್ ಬರುತ್ತೆ. 3.3 ಅಂದ್ರೆ ನಿಮ್ಗೆ ಮನೆಯಲ್ಲಿ ನಿಮ್ಗೆ ಬಂದು ಟಾಟಾ ಪವರ್ ಇಂದ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. 3.3 ಅಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ಅಪ್ರಾಕ್ಸ್ 8.7 ಅವರ್ಸ್ ನಿಮ್ಗೆ ಚಾರ್ಜಿಂಗ್ ಆಗುತ್ತೆ. ಅದೇ 7.2 ಕಿಲೋವಾಟ್ ಆದ್ರೆ ಒಂದು 4 ಅವರ್ಸ್ ಬೇಕು ಸರ್ ಚಾರ್ಜಿಂಗ್ ಆಗೋಕ್ಕೆ. ಮತ್ತೆ ಇದರಲ್ಲಿ ಆಪ್ಷನ್ DC ಫಾಸ್ಟ್ ಚಾರ್ಜರ್ ಅಲ್ಲೂ ಚಾರ್ಜ್ ಮಾಡಬಹುದು. ಅಂದ್ರೆ ನಿಯರೆಸ್ಟ್ ಪೆಟ್ರೋಲ್ ಬಂಕ್ಸ್ ಅಲ್ಲೆಲ್ಲ ಫಾಸ್ಟ್ ಚಾರ್ಜರ್ ಬರುತ್ತಲ್ಲ, ಅಲ್ಲೂ ಮಾಡಬಹುದು. ಏನಿಲ್ಲ ಅಂದ್ರೆ 0 to 80 ಚಾರ್ಜಿಂಗ್ ಆಗೋಕ್ಕೆ 56 ಮಿನಿಟ್ಸ್ ಸಾಕು ಸರ್. ಮತ್ತೆ ಸೀಟ್ಸ್ ಸರ್? ಸರ್ ಸೀಟ್ಸ್ ಬಂದು ನೀವು ನೋಡಿ ಕಂಪ್ಲೀಟ್ಲಿ ನಿಮ್ಗೆ ಲೆದರೈಟ್ ಸೀಟ್ಸ್ ಬರುತ್ತೆ. ನಿಮ್ಗೆ ಪ್ರೀಮಿಯಂ ಸೀಟ್ಸ್ ಬರುತ್ತೆ ನೋಡಿ ಸರ್ ಕಂಪನಿಯಿಂದ. ವಿತ್ ಪ್ರೀಮಿಯಂ ಸೀಟ್ಸ್ ಬಂದ್ಬಿಡುತ್ತೆ, ಲೆದರೈಟ್ ಸೀಟ್ಸ್. ಓಕೆನಾ ಸರ್. ಕಂಪ್ಲೀಟ್ ಇದರಲ್ಲಿ ಹೆಡ್ ರೆಸ್ಟ್ ಬರುತ್ತೆ ನಿಮ್ಗೆ. ಟೋಟಲ್ ಕಂಪ್ಲೀಟ್ಲಿ ಇದೇನಂದ್ರೆ ಲೆದರ್ ಅಪೋಸ್ಟ್ರಿ ಸೀಟ್ಸ್ ಕಂಪನಿಯಿಂದಾನೇ ಬಂದ್ಬಿಡುತ್ತೆ. ವಿತ್ ನೋಡಿ ಬ್ಲೂ ಸ್ಟಿಚಿಂಗ್ಸ್ ಕಾಣಿಸ್ತಾ ಇದೆ ಸರ್ ಇದರಲ್ಲಿ. ಬ್ಲೂ ಸ್ಟಿಚಿಂಗ್ಸ್ ಬರುತ್ತೆ. ಇದರಲ್ಲೂ ಅಷ್ಟೇ ಸರ್ ನೋಡಿ AC ವೆಂಟ್ಸ್. ಕಂಪ್ಲೀಟ್ಲಿ ನೀವು ಒಳಗಡೆ ಕುತ್ಕೊಂಡ್ರೆ ಇದು EV ವೆಹಿಕಲ್ ಅಂತ ಗೊತ್ತಾಗ್ಬಿಡ್ಬೇಕು, ಫೀಲ್ ಆಗ್ಬಿಡ್ಬೇಕು. ಆ ತರ ನಿಮ್ಗೆ ನೋಡಿ AC ವೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ. ನಾರ್ಮಲಿ ತಿರುಗಿ ಮತ್ತೆ ಇದರಲ್ಲಿ ಆಟೋ ACನೂ ಆಪ್ಷನ್ ಇದೆ ಸರ್. ನೋಡಿ ಕೂಲಿಂಗ್ ನಿಮ್ಗೆ ಬರ್ತಾ ಇರ್ಬೋದು, ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಜಸ್ಟ್ ನಿಮ್ಗೆ 1 ಮಿನಿಟ್ ಅಲ್ಲಿ ಕೂಲಿಂಗ್ ಆಗ್ಬಿಡುತ್ತೆ ಸರ್. ಓಕೆ ಸರ್. ನೀವು ಆಟೋ AC ಬರುತ್ತೆ ನಿಮ್ಗೆ. ಆಮೇಲೆ USB ಚಾರ್ಜರು, 45 ವ್ಯಾಟ್ ಚಾರ್ಜರು ಎಲ್ಲ ಇದರಲ್ಲಿ ಕಂಪ್ಲೀಟ್ ಪ್ರೊವೈಡ್ ಮಾಡಿದ್ದಾರೆ ಸರ್. ಇದು ಬಂತು ಅಂದ್ರೆ ನಿಮ್ಗೆ 12 ಲೀಟರ್ ಗ್ಲೋ ಬಾಕ್ಸ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂತು ಅಂದ್ರೆ ಕಾರ್ನರಿಂಗ್ ಸ್ಪಾಯ್ಲರ್ಸ್ ಬರುತ್ತೆ. ವೈಫರ್ ಅಂಡ್ ವಾಷರ್ ಬರುತ್ತೆ ಇದರಲ್ಲಿ. ವೈಫರ್ ಅಂಡ್ ವಾಷರ್ ಇರುತ್ತೆ. ಮತ್ತೆ ರೇರ್ ಡಿಫಾಗರ್ಸ್ ಬರುತ್ತೆ. ಫಾಗಿ ಕಂಡೀಷನ್ ಅಲ್ಲಿ ಇದು ರೇರ್ ಡಿಫಾಗರ್ ಯೂಸ್ ಆಗುತ್ತೆ ಕಸ್ಟಮರ್ಸ್ಗೆ. ನೆಕ್ಸ್ಟ್ ಬಂತು ಅಂದ್ರೆ ಟಾಟಾ ಲೋಗೋ ಸರ್. ಇದು ಟಾಟಾ ಲೋಗೋ, ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ ಇದರಲ್ಲಿ. ನೋಡಿ Tiago.ev ಬ್ಯಾಡ್ಜಿಂಗ್ ಬರುತ್ತೆ. ಪ್ಲಸ್ ರೇರ್ ಕ್ಯಾಮ್ರಾ ಬರುತ್ತೆ ಸರ್ ಇದರಲ್ಲಿ. ಮತ್ತೆ ಬಟನ್ಸ್ ನೋಡಿ, ಇಲ್ಲಿ ಬಟನ್ಸ್ ಅಲ್ಲೇ ನೀವು ಅನ್ಲಾಕ್ ಮಾಡ್ಕೋಬಹುದು ಬೂಟ್ನ. ಓಕೆನಾ ಸರ್. ಪಾರ್ಸಲ್ ಶೆಲ್ಫ್ ಬರುತ್ತೆ ಸರ್. ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಪಾರ್ಸಲ್ ಶೆಲ್ಫ್ ಬರುತ್ತೆ. ನೆಕ್ಸ್ಟ್ ಬಂದು 240 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. 240 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ನೆಕ್ಸ್ಟ್ ಬಂತು ಅಂದ್ರೆ ಇದು ಸ್ಪೇರ್ ವೀಲ್ ಪ್ರೊವೈಡ್ ಇರೋದಿಲ್ಲ ಸರ್. ಸ್ಪೇರ್ ವೀಲ್ ಬರೋದಿಲ್ಲ ಇದ್ರಲ್ಲಿ ಮಾತ್ರ ಬರೋಲ್ಲ. ಇಲ್ಲ, ಇದು ನಿಮ್ಗೆ ಟಾಟಾ ಟಿಯಾಗೋ ಮತ್ತೆ ಆ ಪಂಚಲ್ ಬರೋದಿಲ್ಲ. ನೆಕ್ಸಾನ್ ಇವಿಯಲ್ಲಿ ಬರುತ್ತೆ. ನೆಕ್ಸಾನ್ ಇವಿಯಲ್ಲಿ ಬರುತ್ತೆ. ಇನ್ ಕೇಸ್ ನೀವು ಕೇಳ್ಬೋದು ಪಂಚರ್ ಆದ್ರೆ ಏನ್ ಮಾಡ್ಬೇಕು ಸರ್ ಅಂತ ಕಸ್ಟಮರ್. ಅದಕ್ಕೋಸ್ಕರ ನಾವು ಪ್ರೊವೈಡ್ ಮಾಡಿದೀವಿ ಸರ್. ಪಂಚರ್ ಕಿಟ್ಟು ಪ್ರೊವೈಡ್ ಮಾಡಿದೀವಿ. ಅಂದ್ರೆ
ನಿಮಗೆ ಏರ್ ಪ್ರೆಷರ್ ಇಡೋಕ್ಕೆ ನಿಮಗೆ ಒಂದು ಏರ್ ಪ್ರೆಷರ್ ಮಿಷಿನ್ ಬರುತ್ತೆ ವಿತ್ ಒಂದು ಕೆಮಿಕಲ್ಲು ಫಿಲ್ ಮಾಡೋಕ್ಕೆ ಟೈರ್ ಒಳಗಡೆ ಫಿಲ್ ಮಾಡೋಕ್ಕೆ ಕೆಮಿಕಲ್ ಪ್ರೊವೈಡ್ ಮಾಡ್ತೀವಿ ಸರ್ ಕಸ್ಟಮರ್ಗೆ. ನೋಡಿ ಸರ್ ಇದೇ ಬಾಕ್ಸು, ಇದು ನಿಮ್ಮ ಹೋಮ್ ಚಾರ್ಜರ್ ಇನ್ಸ್ಟಾಲೇಷನ್ ಇದರಲ್ಲಿ ಬರುತ್ತೆ ನಿಮಗೆ ಬಾಕ್ಸ್ ಕಂಪ್ಲೀಟ್. ಇದು ಬಂದು ಕಿಟ್ಟು ನಿಮ್ಮ ಮನೆಯಲ್ಲಿ ಟಾಟಾ ಪವರಿಂದ ಬಂದು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಓಕೆ ಸರ್. ಮತ್ತೆ ನೋಡಿ ಇಲ್ಲೇ ಬಂದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಸರ್. ನಿಮ್ಗೆ ಯಾವಾಗಲೇ ತೋರಿಸಿದ್ನಲ್ಲ ರಿವರ್ಸ್ ಮಾಡುವಾಗ ಸೆನ್ಸ್ ಮಾಡ್ತಾ ಇತ್ತು, ಇದೇ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್. ಓಕೆ ಓಕೆ ಓಕೆ. ಲಾಸ್ಟ್ ಸರ್, ಈ ಒಂದು ವೆಹಿಕಲ್ದು ಪ್ರೈಸ್ ಏನಿದೆ ಅಂದರೆ ಈಗ ಆನ್ ರೋಡ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಪ್ರೈಸಿಂಗ್ ಬಂದು ನಿಮಗೆ ಬೇಸ್ ವೇರಿಯಂಟು 9 lakh ಇಂದ ಸ್ಟಾರ್ಟ್ ಆಗುತ್ತೆ. ಟಾಪ್ ವೇರಿಯಂಟ್ ಬಂದು ನಿಮಗೆ 1247 ಇದೆ, ವಿತ್ ವಾರಂಟಿ ಬರುತ್ತೆ. ನಿಮ್ಗೇನಿಲ್ಲ ಅಂದ್ರೆ ಇದರಲ್ಲಿ ನಿಮಗೆ ಟೋಟಲ್ 4 9 lakh. ಎಷ್ಟು ವೇರಿಯಂಟ್ ಇದೆ ಸರ್? 4 ವೇರಿಯಂಟ್ ಇದೆ. ಒಂದು 9 lakh ಬರುತ್ತೆ, ಇನ್ನೊಂದು 9,52,000 ಒಂದಿದೆ, ಇನ್ನೊಂದು 10 lakh ಇದೆ, ಇನ್ನೊಂದು ಬಂದು 11 lakh ಇದೆ, ಇನ್ನೊಂದು 1247. ಅಂದ್ರೆ ಟಾಪ್ ವೇರಿಯಂಟ್ ಬಂದು 1247. ಓಕೆ ಸರ್. ಓಕೆ. ಈ ಮಂತ್ ನಿಮಗೆ ಇದಕ್ಕೆ 25,000 ಗ್ರೀನ್ ಬೋನಸ್ ಆಫರ್ ಸಿಗುತ್ತೆ. ಓಕೆ, 25,000 ಗ್ರೀನ್ ಬೋನಸ್ ಆಫರ್ ಇದೆಯಾ? ಹೌದು. ಓಕೆ ಸರ್. ಈಗ ಮತ್ತೊಂದೇನು ಅಂತಂದ್ರೆ, ಈಗ ಈ ಫೈನಾನ್ಸ್ ಆಪ್ಷನ್ ಅಂತ ಏನಾದ್ರು ಅವೈಲೇಬಲ್ ಇದೆ ನಮ್ಮಲ್ಲಿ? ಹೌದು ಸರ್, ಖಂಡಿತ ಇದೆ. ಯಾಕಂದ್ರೆ ನಾವು ಟಾಟಾ ಶೋರೂಮ್ ಅಲ್ಲಿ ಫೈನಾನ್ಸ್ ಆಪ್ಷನ್ ಇದೆ. ಎಲ್ಲ ಇನ್ನೋಸ್ ಫೈನಾನ್ಸ್ ಮಾಡ್ತೀವಿ, ನ್ಯಾಷನಲ್ ಬ್ಯಾಂಕ್ ಇಂದ ಹಿಡಿದು ನಿಮ್ಗೆ ನಾರ್ಮಲ್ ಫೈನಾನ್ಸ್ ವರೆಗೂ ನಿಮ್ಗೆ ಚೋಳಮಂಡಲಂ ಪ್ಲಸ್ M&M ವರೆಗೂ ನಮ್ಗೆ ಟೈಪ್ ಇದೆ ಸರ್. ಓಕೆ ಓಕೆ. ಇದು ಇಂಟ್ರೆಸ್ಟ್ ರೇಟ್ ಸರ್ ಇಂಟ್ರೆಸ್ಟ್ ರೇಟ್ ನಿಮ್ಗೆ ಡಿಪೆಂಡ್ ಅಪಾನ್ ಸಿಬಿಲ್ ಡಾಕ್ಯುಮೆಂಟೇಶನ್ ಮೇಲೆ ಹೋಗುತ್ತೆ ಸರ್. ಸಿಬಿಲ್ ಸಿಬಿಲ್ ಚೆನ್ನಾಗಿದ್ರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಸರ್. ಓಕೆ ಸರ್. ಈಗ ಮಿನಿಮಮ್ ಎಷ್ಟು ಇರಬೇಕು ಸರ್? ಮಿನಿಮಮ್ ಆಸ್ ಪರ್ 750 ಎಬೋ ಇತ್ತು ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆಲ್ಲ ಒಂದು 8.65 ಎಲ್ಲ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಸ್ವಲ್ಪ ಆ ಕಡೆ ಒಂದು 700 ಒಳಗಡೆ ಇದ್ರು ಲೋನ್ ಮಾಡ್ತೀವಿ. ಬಟ್ ಏನು ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಂದ್ರೆ ಒಂದು 1.5 ಜಾಸ್ತಿ ಆಗುತ್ತೆ ಸರ್. ಓಕೆ. ಈಗ ನಾನು ಒಂದ್ ವೇಳೆ ನಾನು ತಗೊಳ್ಬೇಕು ಅನ್ಕೊಂಡ್ರೆ ಈಗ ಮಿನಿಮಮ್ ಎಷ್ಟು ಪೇ ಮಾಡ್ಬೇಕಾಗ್ತದೆ ಸರ್? ನಿಮ್ ಸಿಬಿಲ್ ಚೆನ್ನಾಗಿತ್ತು, ಈಗ ಸಿಬಿಲ್ ಒಂದು 750. ನಿಮ್ಗೆ ಆನ್ ರೋಡ್ ಫಂಡಿಂಗ್ ಮಾಡ್ಕೊಡ್ತೀವಿ ನಾವು ಖಂಡಿತ. ನಾವು ಏನಿಲ್ಲ ಅಂದ್ರೆ ಆನ್ ರೋಡ್ ಫಂಡಿಂಗ್ ನಿಮ್ ಮಿನಿಮಮ್ ಡೌನ್ ಪೇಮೆಂಟ್ ಒಂದು 80,000 to 1 lakh ಬರ್ಬೋದು ಅಷ್ಟೇ. ಓಕೆ ಓಕೆ ಬರುತ್ತೆ ಸರ್. ನಿಮ್ಗೆ ಗಾಡಿ ಅದು 1 lakh ಮಗೆ ನಾವು ಗಾಡಿ. ಈಗ ಫೈನಾನ್ಸ್ ಎಷ್ಟು ವರ್ಷ ಇರುತ್ತೆ ಸರ್? ನಿಮ್ಗೆ ಅಪ್ ಟು 7 years ವರೆಗೂ ನೀವು ತಗೋಬಹುದು. ಓಕೆ ಓಕೆ. ಈಗ ಕೆಲವೊಂದು ಇದ್ರಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಡ್ ಮಾತ್ರ 7 years ಅಂತ. ಇಲ್ಲ ಸರ್, ಆ ಥರ ಏನಿಲ್ಲ. ನಿಮ್ ಕಂಪ್ಲೀಟ್ ಗೌರ್ಮೆಂಟ್ ಎಂಪ್ಲಾಯಿಗೆ 7 years ಕೊಡಬೇಕು ಅಂತಿಲ್ಲ. ಎಬೋ ಸ್ಯಾಲ್ರಿ ನಿಮ್ಗೆ 30 ಎಬೋ ಸ್ಯಾಲ್ರಿ ಇದ್ರೆ ನಾವು 7 years ವರೆಗೂ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಓಕೆ. ಈಗ ಸ್ಯಾಲ್ರಿ ಇಲ್ಲ ಅಂತಂದ್ರೆ ಸರ್? ಸ್ಯಾಲ್ರಿ ಇಲ್ಲ ಅಂದ್ರೆ ನಿಮ್ಗೆ ಜಸ್ಟ್ ನಿಮ್ಗೆ ಏನಾದ್ರು ಇನ್ಕಮ್ ಸೋರ್ಸ್ ಇದ್ರ, ಇನ್ ಕೇಸ್ ಏನಾದ್ರು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಗೆ ITR ಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅಗ್ರಿಕಲ್ಚರ್ ಮಾಡ್ತಾ ಇದ್ರೆ ಲ್ಯಾಂಡ್ ಬೇಕಾಗುತ್ತೆ, ಅಗ್ರಿಕಲ್ಚರ್ ಲ್ಯಾಂಡ್ ಬೇಕಾಗುತ್ತೆ, ಅದಿದ್ರು ನಾವು ಮಾಡ್ಕೊಡ್ತೀವಿ. ಈಗ ಬಿಸ್ನೆಸ್ ಮಾಡ್ತಾ ಇಲ್ಲ, ಲ್ಯಾಂಡು ಇಲ್ಲ ಸರ್, ಓಕೆ, ಬರೀ ಸ್ವಂತ ಮನೆ ಇದೆ, ಮಾಡ್ಕೊಡ್ತೀವಿ ಸರ್. ಅವ್ರಿಗೂ ಲೋನ್ ಮಾಡ್ಕೊಡ್ತೀವಿ. ಬಟ್ ಏನಂದ್ರೆ 5 years ಗಂಟ ನಿಮ್ಗೆ ಲೋನ್ ಆಪ್ಷನ್ ಇರುತ್ತೆ. ಅಂದ್ರೆ ಈಗ ಲ್ಯಾಂಡು ಮತ್ತೆ IT ರಿಟರ್ನ್ಸ್ ಅಂತದೇನು ಇಲ್ಲ ಅಂತಂದ್ರೆ? ಹೌದು ಸರ್, ಹೌದು. NIP ಅಂತ ಬರುತ್ತೆ, ನಾನ್ ಇನ್ಕಮ್ ಪ್ರೂಫ್ ಅಂತ ಬರುತ್ತೆ. ಅದರಲ್ಲೂ ನಾವು ಮಾಡ್ಕೊಡ್ತೀವಿ ಲೋನು, ತೊಂದರೆ ಇಲ್ಲ. ಅವೆಲ್ಲ ನಿಮ್ಗೆ ಬ್ಯಾಂಕ್ಸ್ ಅದನ್ನು ಇಂಡಸ್ಇಂಡ್ ಬ್ಯಾಂಕ್, ಕೋಟಕ್ ಬ್ಯಾಂಕ್ ಅಲ್ಲ ಮಾಡ್ಕೊಡ್ತೀವಿ. ಬಟ್ ಏನಂದ್ರೆ 5 years ಗಂಟ ಪ್ರೊವೈಡ್ ಮಾಡ್ತಾರೆ ಅಷ್ಟೇ. 7 years ಗಂಟ ಕೊಡೋದಿಲ್ಲ. ಈಗ ಸ್ಯಾಲ್ರಿ ಅಪ್ ಟು 30,000 ಅಂತ ಅವ್ರೆ. ಈಗ ಬಿಲೋ 30,000 ಇದೀಗ ಒಂದು 20 ಸರ್. ಅದು ಏನಂದ್ರೆ ಮೇನ್ ಏನಂದ್ರೆ 30,000 ಬರ್ತಾ ಇದೆ ಅನ್ಕೊಳ್ಳಿ, ಅವ್ರಿಗೆ ಎಲಿಜಿಬಲ್ ಇರುತ್ತೆ. ಬಿಲೋ 30 ಬರ್ತಾ ಇದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ 50% ಮಾತ್ರ ಅವರು ಕನ್ಸಿಡರ್ ಮಾಡೋದು. ಇನ್ 50% ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಇದು ಮಾಡ್ತಾರೆ. ಅದ್ರಲ್ಲೂ ಎಲಿಜಿಬಿಲಿಟಿ ಬರ್ಲಿಲ್ಲ ಅಂದ್ರೆ ಬೇರೆ ಒಂದು ಪ್ರೂಫ್ ತಗೊಂಡು ಮಾಡ್ಕೊಡ್ತೀವಿ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಇನ್ಫಾರ್ಮೇಶನ್ ನಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.